ಕಲಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎನ್ನುವ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಕಪ್ಪದಗಿರಿ ಫೌಂಡೇಶನ್ ಗದಗ ಕಳಸಪುರ ಅವರ ವತಿಯಿಂದ ಇವತ್ತು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇಡೀ ಜಗತ್ತಿಗೆ ಭಾರತದ ಭವ್ಯ ಪರಂಪರೆಯನ್ನ ಇಡೀ ಪ್ರಪಂಚಕ್ಕೆ ತೋರಿಸಿದಂತಹ ಮಹತ್ವವರ ದಿನ ಈ ಯೋಗ ದಿನಾಚರಣೆ. ನಿಜವಾಗ್ಲೂ ಇವತ್ತು ಖುಷಿ ಆಯ್ತು. 45 ದಿನಗಳ ಕಾಲ ಈ ಮಕ್ಕಳು ತುಂಬಾ ಚೆನ್ನಾಗಿ ಯೋಗವನ್ನು ಕಲ್ತಿದ್ದಾರೆ. ಆ ಕಲಿಯೋದ್ರ ಜೊತೆಗೆ ಇವತ್ತೇ ಆ ಮಿಸ್ಸು ಸಹ ಚೆನ್ನಾಗಿ ಕಲ್ತಿರೋ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಭಾಷೆ ಮಾಡೋದು ಕಲ್ತಿದ್ದಾರೆ ಅಂತಂದ್ರೆ ಈ ಮಕ್ಕಳೇ ಸಹಕಾರಿ. ಜೊತೆಗೆ ಎಲ್ಲಾ ಮಕ್ಕಳಲ್ಲಿ ವಿನಂತಿ, ಯೋಗ ದಿನಾಚರಣೆ ಏನು ಇವತ್ತು ಮಾಡ್ತಿದ್ದೀರೋ ಇದು ಇವತ್ತಿಗೆ ಮುಗಿಯೋದು ಬೇಡ. ನಿಮ್ಮ ಜೀವನ ಮುಗಿಯೋವರೆಗೂ ಸಹ ಈ ಯೋಗವನ್ನ ಕೊನೆವರೆಗೂ ನೀವು ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ, ಇವತ್ತೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆ ಅಂತ ನಾವೆಲ್ಲ ಭಾವಿಸ್ತೀವಿ. ಒಬ್ಬ ಅನಕ್ಷರಸ್ಥ ಹೆಣ್ಣು ಮಗಳು ಬಾಲ್ಯ ವಿವಾಹ ಆಗಿ ಇವತ್ತು ಇಡೀ ರಾಷ್ಟ್ರದ ತುಂಬ ರಾಜ್ಯದ ತುಂಬ ತನ್ನದೇ ಆದಂತಹ ವೇದಿಕೆಯನ್ನ ಸ್ಥಾಪನೆ ಮಾಡಿಕೊಂಡು ಯಾವುದೇ ಸಾಧನೆಗಳೇ ಇಂತಹ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ಕನ್ನಡ ನಾಡಿನ ಹೆಣ್ಣಿಗೆ ಆ ಶಕ್ತಿ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಭಗವಂತನ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇವತ್ತೇ ನಾವೆಲ್ಲ ನಮ್ಮ ಸಂಸ್ಕೃತಿಯಿಂದ ಹಿಂದೆ ಸರಿದಂತಹ ಕಾಲಘಟ್ಟದಲ್ಲಿ ಇವತ್ತೇ ಬಂದಿರುವಂತಹ PG ವಿದ್ಯಾರ್ಥಿಗಳು ಈ ಐತಿಹಾಸಿಕ ಸ್ಥಳ ಕಳೆದ 4-5 ವರ್ಷಗಳ ಹಿಂದೆ ಅದು ರಾಜ್ಯದಲ್ಲಿ ಇಡೀ ಪ್ರಪಂಚ ದೊಡ್ಡ ಸುದ್ದಿಯನ್ನು ಮಾಡಿತ್ತು ಅಂತ ನಾನು ಭಾವಿಸ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಹೇಳ್ತೀನಿ. ಗೊತ್ತಿದೆ ಯಾರಿಗಾದ್ರು? ಈ ಕಪ್ಪತ್ತ ಗುಡ್ಡ ಉಳಿವಿಗಾಗಿ ಹೋರಾಟ ನಡೀತು. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತ ಗೊತ್ತಿಲ್ಲ ನನಗೂ. ನಾನು ಚಿತ್ರದುರ್ಗದಲ್ಲೂ, ಆದ್ರೆ ನನಗೂ ಸಹ ಕಪ್ಪತ್ತ ಗುಡ್ಡದ ಬಗ್ಗೆ ಒಂದು ಅಭಿಮಾನ ಇದೆ. ಯಾಕೆಂದ್ರೆ ಪರಿಸರಕ್ಕಾಗಿ ನಾವು ಸಂಘಟನೆ ಮೂಲಕ ಹೋರಾಟ ಮಾಡಿದ್ವಿ ಅಂತೇಳಿ ಆ ಮಾತನ್ನ ಸ್ಮರಿಸುತ್ತಾ, ಇವತ್ತೇ ನಮಗೆಲ್ಲ ಗೊತ್ತಿದೆ, ಮಾನವನ ಸರ್ ಹೇಳಿದರು, ಇವತ್ತೇ ಮರದ ಕೆಳಗಡೆ ಕುತ್ಕೊಂಡು ಸಹ ನಾವು ಎಲ್ಲ ಗಾಳಿ ಬೀಸ್ಕೊಂತಿದ್ವಿ. ಅಕಸ್ಮಾತ್ ಈ ಕಪ್ಪತ್ತ ಗುಡ್ಡವನ್ನೇನಾದ್ರೂ ನಾವು ಕೈಗಾರಿಕೆಗೆ ಕೊಟ್ಟಿದ್ರೆ, ಇಂಡಸ್ಟ್ರೀಸ್ ಕೊಟ್ಟಿದ್ರೆ, ಮೈನಿಂಗ್ ಕೊಟ್ಟಿದ್ರೆ, ಇಲ್ಲಿ ಯಾರು ನಾವು ಬಂದು ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಕ್ಕೂ ಸಹ ಸಾಧ್ಯ ಆಗ್ತದೆ. ಒಂದು ಕರೋನಾ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿದೆ, ಆಕ್ಸಿಜನ್ ಸಿಲಿಂಡರ್ ಇವತ್ತೇ ಆರಾಮ ಸಿಗ್ತಿದೆ. ಕರೋನಾ ಸಮಯದಲ್ಲಿ ನಮ್ಮ ಉಸಿರಾಟಕ್ಕೆ ಆಕ್ಸಿಜನ್ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸಿಲಿಂಡರ್ ಯಾವ ಅಂಗಡಿಯಲ್ಲೂ ಸಿಗ್ತಿರ್ಲಿಲ್ಲ. 100 ಜನ ಪ್ರಾಣವನ್ನು ಕಳ್ಕೊಂಡು, ಆದರೆ ಒಂದು ಮರ ರಾಮನ ಮರುಕಡೆ ಕುತ್ಕೊಂಡಿದ್ವಿ, ಫ್ರೀಯಾಗಿ ನಮಗೆ ಆಕ್ಸಿಜನ್ ಸಿಗ್ತಾ ಇದೆ. ಮುಂಬೈ, ಡೆಲ್ಲಿ ಆ ಮಹಾನಗರಕ್ಕೆ ಹೋದ್ರೆ ಆಕ್ಸಿಜನ್ ಬಾರ್ ಅಂತೇಳಿ ಮಾಡಿದ್ದಾರೆ. ನಾವು ಹೇಗೆ ಕಾಫಿ ಶಾಪ್ಗೆ ಕಾಫಿ ಕುಡಿತೀವೋ ಹಾಗೆ ಆ ಮಹಾನಗರದಲ್ಲಿ ಶುದ್ಧವಾದ ಗಾಳಿ ಕುಡಿಯೋಕ್ಕೆ ದುಡ್ಡು ಕೊಡಬೇಕು. ಅಂತಹ ಆಕ್ಸಿಜನ್ ಬಾರ್ ಇದೆ. ಅಂತಹ ಸುಮಾರು ಒಂದು 50 ಎಕರೆ 100 ಎಕರೆ ಇರ್ಬೋದು. ಇದರಿಂದ ಸಾವಿರಾರು ಟನ್ ಗಟ್ಟಲೆ ಆಕ್ಸಿಜನ್ ಇವತ್ತು ಪ್ರತಿನಿತ್ಯನೂ ಉತ್ಪಾದನೆ ಆಗ್ತಿದೆ. ಅದೆಲ್ಲ ಕುಡಿದಿರುವಂತಹ ಗದಗದ ಮಹಾಜನತೆ, ಇಲ್ಲಿ ಸುತ್ತಮುತ್ತ ಒಂದು ಎಲ್ಲ ಜನತೆ ಪುಣ್ಯವಂತ ನಾನು ಭಾವಿಸ್ತೇನೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇಲ್ಲಿರೋರಿಗೆ ಎಲ್ಲರೂ ಕೇಳ್ಕೊಳ್ಳೋದಪ್ಪ ಅಂದರೆ, ಯಾವುದೇ ದಿನಾಚರಣೆ ಆಗಲಿ ಆ ದಿನಾಚರಣೆಯನ್ನು ಕೇವಲ ಅವತ್ತಿಗೆ ಮಾತ್ರ ಬಳಸ್ತಾರೆ. ಪ್ರತಿನಿತ್ಯ ಆ ದಿನಾಚರಣೆ ಮಹತ್ವವನ್ನು ತಿಳಿಯುವುದು ಅವಶ್ಯಕತೆ. ಇಲ್ಲಿರುವಂಥ ಎಲ್ಲ ಮಕ್ಕಳು, ಎಲ್ಲ PG ವಿದ್ಯಾರ್ಥಿಗಳು ದಯವಿಟ್ಟು ಗಿಡವನ್ನು ನೆಡ್ರಿ ಅಂತ ಹೇಳ್ತಿಲ್ಲ. ನಮಗೆಲ್ಲ ಸೆಲ್ಫಿ ಹುಚ್ಚಿದೆ, ಸೆಲ್ಫಿಗಾಗಿ ಒಂದು ಗಿಡ ನೆಡಿ. ಇವತ್ತೇ ನಿಮ್ಮೆಲ್ಲ ಸ್ಟೇಟಸಲ್ಲಿ ಹ್ಯಾಪಿ ಫಾದರ್ ಡೇ ಅಂತೇಳಿ ಹಾಕೊಂಡಿದ್ದಾರೆ. ಸರ್ ನಿಜವಾಗ್ಲೂ ಒಂದು ಅಭೂತಪೂರ್ವವಾದ ಮಾತು ಹೇಳಿದರು, ತಂದೆ ತಾಯಿನ ಗೌರವ ಕೊಡ್ರಿ ಅಂತೇಳಿ. ನಾವು ಸ್ಟೇಟಸ್ಸಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಫೋಟೋ ಹಾಕೋದು ಬೇಡ. ನಮ್ಮ ದಿನನಿತ್ಯ ಜೀವನದಲ್ಲೂ ಸಹ ನಮ್ಮ ಅಪ್ಪ ಅಮ್ಮನ ನಿಮ್ಮನ್ನ ಎತ್ತು ಒತ್ತು ಸಾಕಿರುವಂಥ ತಂದೆ ತಾಯಿನ ಜವಾಬ್ದಾರವಾಗಿ ಮಾಡಿ. ಯಾಕೆಂದ್ರೆ ಇವತ್ತೇ ಹ್ಯಾಪಿ ಫಾದರ್ಸ್ ಡೇ. ಇಂತಹ ಹೆಣ್ಮಕ್ಳನ್ನ ಸೃಷ್ಟಿ ಮಾಡಿರುವಂಥ ಎಲ್ಲ ತಂದೆಗಳಿಗೆ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ನೋಡಿ ಎಷ್ಟಿದೆ ಅಂತಂದ್ರೆ ಹೆಣ್ಮಕ್ಳು ಜೋರು ಚಪ್ಪಳೆ ತಟ್ಟಲ್ಲ ನನಗೆ. ಯಾಕೆಂದ್ರೆ ಯಾವುದೇ ಒಂದು ಹೆಣ್ಣು ಚಿಕ್ಕ ಮಗಳಿದ್ದಾಗ ತಂದೆಯ ಪ್ರೀತಿ, ವಯಸ್ಸಿಗೆ ಬಂದಾಗ ಗಂಡನ ಪ್ರೀತಿ, ಇನ್ನ ಕೊನೆಯ ಹಂತದಲ್ಲಿ ಮಗುವಿನ ಪ್ರೀತಿ. ನಮ್ಮ ಮಗು ಮತ್ತೆ ಹೊಸ ತಂದೆಯಾಗಿ ನಿಮ್ಮನ್ನ ಸಾಕ್ತಾನೆ. ಇವತ್ತೇ ತಾಯಿಯ ದೇವರು ನಾವೆಲ್ಲ ಹೇಳ್ತೀವಿ. ಆಗ ಆ ತಾಯಿಯ ಹಿಂದೆ ಆಕಾಶವನ್ನು ನೋಡುವಂಥ ಅಪ್ಪನೂ ಸಹ ಒಬ್ಬ ದೇವರೇ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಆ ತಾಯಿ ಇಡೀ ಸಂಸಾರವನ್ನ ತೂಗಿಸುವಂಥ ಶಕ್ತಿನ ಕೊಡೋದು ಹಿಂದಿರುವಂಥ ತಂದೆ.
ಹಾಗಾಗಿ ನಿಮ್ಮ ಜೀವನದಲ್ಲಿ ತಂದೆಯ ಪಾತ್ರ ಸಹ ಅಮೂಲ್ಯವಾಗಿರುತ್ತೆ. ಕೇವಲ ತಾಯಿನೇ ದುಡಿಯೋರಲ್ಲ, ಎರಡೂ ಕಣ್ಗಳು ನಮಗೆ, ತಂದೆ ಮತ್ತು ತಾಯಿ ಇಬ್ಬರು ಸಹ ಕಣ್ಗಳೇ. ಆದರೆ ಎಲ್ಲೋ ಒಂದು ಕಡೆಗೆ ತಂದೆ ಪ್ರೀತಿ ಯಾರಿಗೂ ಕಾಣಲ್ಲ. ಹಾಗಾಗಿ ತಂದೆಯ ಪ್ರೀತಿಯೂ ಸಹ ಸ್ಮರಿಸಿದೆ ಅಂತ ಹೇಳ್ತಾ ಅಲ್ವಾ. ತಂದೆಯ ಪ್ರತಿ ಬೆವರಿನ ನಿಮ್ಮ ಶರ್ಟ್ ಏನು ಹಾಕಿದ್ರೆ ಅಥವಾ ನಿಮ್ಮ ಮೊಬೈಲ್ ಇರ್ಬೋದು, ನಿಮ್ಮ ಡ್ರೆಸ್ಸಸ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ಸಹ ತಂದೆಯ ಬೆವರಿನ ಫಲಗಳು. ಈಗ ನಿಮ್ಮೆಲ್ಲರಿಗೂ ಹೇಳೋದಷ್ಟೇ, ತಂದೆ ಕೈಗೆ ಗೌರವ ಕೊಡಿ ಅಂತ ಹೇಳ್ತಾ ಜೊತೆಗೆ ಒಂದೇ ಒಂದು ಸಣ್ಣ ಕಥೆ ಹೇಳೋದ್ರ ಮೂಲಕ ಈ ಒಂದು ನನ್ನ ಮಾತನ್ನ ಮುಗಿಸ್ತೀನಿ. ಒಬ್ಬ ಮಗು ಕಾಲೇಜ್ಗೆ ಹೋಗ್ತಿರ್ತಾನೆ, ಸೆಕೆಂಡ್ PUC ಹೋಗ್ತಿರ್ತಾನೆ. ಅವನ ಜೊತೆಗಿರುವಂಥ ಎಲ್ಲ ಮಕ್ಕಳು ಶ್ರೀಮಂತರ ಮಕ್ಕಳು ಇರ್ತಾನೆ, ಒಬ್ಬೊಬ್ಬ ಬಡ ವಿದ್ಯಾರ್ಥಿ ಇರ್ತಾನೆ. ಅವನಿಗೂ ಸಹ ತಾನು ಇದರಂತೆ ದೊಡ್ಡ ಬೈಕ್ ತಗೊಳ್ಬೇಕಂದ್ರೆ ತುಂಬ ಆಸೆ ಇರುತ್ತೆ. ಹಾಗಾಗಿ ಏನೋ ಮಾಡ್ಕೊಂತ ಅವ್ರ ಅಪ್ಪನ ಹತ್ರ ಬರ್ತಾನೆ, ಅಪ್ಪ ನನಗೆ ಏನೋ ಮಾಡಿ ಬೈಕ್ ಕೊಡ್ಸಪ್ಪ ಅಂತೇಳಿ. ಆದರೆ ಅಪ್ಪನ ಹತ್ರ ದುಡ್ಡಿರಲ್ಲ, ಯಾಕಂದ್ರೆ ಅವ್ನು ನೋಡೋದಕ್ಕೆ ಕಷ್ಟ ಇರುತ್ತೆ. ಕೊನೆಗೆ ಮಗ ಏನು ಮಾಡ್ತಾನಪ್ಪ ಅಂದರೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ, ನಮ್ಮ ಅಪ್ಪನ ಕೈಲಿ ಆಗೋದಿಲ್ಲ. ಸಾಯಂಕಾಲ ಯೋಚನೆ ಮಾಡ್ತಾನೆ, ಮತ್ತೆ ಮಗ ಎಲ್ಲರೂ ವಾಪಸ್ ಬರಲೇಬೇಕು ಮನೆಗೆ. ಮನೆ ಬಂದು ನೋಡ್ತಾನೆ, ಅವ್ರ ಅಪ್ಪನ ಚಪ್ಪಲಿ ನೋಡ್ತಾನೆ, ಅವ್ರ ಅಪ್ಪನ ಚಪ್ಪಲಿ ಹರಿದೋಗಿರ್ತಾನೆ. ಮಗ ಯೋಚನೆ ಮಾಡ್ತಾನೆ, ನಮ್ಮ ಅಪ್ಪನ ಚಪ್ಪಲಿನ ಹರಿದೋಗಿದ್ದಾವೆ, ನಮ್ಮ ಅಪ್ಪನ ಕೈಗೆ ಎಲ್ಲಾದ್ರೂ ಬೈಕ್ ಕೊಡ್ಸೋಕ್ಕೆ ಸಾಧ್ಯನಾ ಅಂತೇಳಿ ಯೋಚನೆ ಮಾಡಿ ಮಗು ಏನು ಮಾಡ್ತಾನಪ್ಪ ಅಂದ್ರೆ ಅವತ್ತೇ ಹೋಗಿ ವಾಪಸ್ ತನ್ನ ತಂದೆಗೆ ಚಪ್ಪಲಿಯನ್ನು ತಂದುಕೊಡ್ತಾನೆ. ಅಂದರೆ ಇದರರ್ಥ ನಾವು ನಮ್ಮ ತಂದೆಯ ಶ್ರಮ ಮತ್ತು ಅವರು ನಮ್ಮ ಇಟ್ಟಿರುವ ಪ್ರೀತಿನ ಸ್ಮರಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಫಾದರ್ಸ್ ಡೇ. ಧನ್ಯವಾದ.